ಮಾಮ್, ನಾನು ನಿನ್ನ ಹತ್ರ ಒಂದು ಸೀರಿಯಸ್ ಡಿಸ್ಕಷನ್ ಮಾತಾಡ್ತೀನಿ ಈಗ. ಬಾಯ್ ಅಲ್ಲ ಅಂದ್ರು ನೋಡಿ ಗೈಸ್, ನೋಡಲ್ಲ ಅಂತ ಅಂದ್ಬಿಟ್ಟು ಹೋಗೋದು ನೋಡಕ್ಕೆ. ಅಯ್ಯೋ, ನಮ್ಮಮ್ಮ ಇಲ್ಲಿ ಸೈಲೆಂಟ್ ಆಗಿ ನಿಂತವ್ರೆ. ಪ್ರತಿ ಸತಿನೂ ಉಗಿದ್ಬಿಟ್ಟು ಕರ್ಕೊಂಡು ಹೋಗ್ತಿದ್ರು. ಅಮ್ಮ ಒಂಚೂರು ರೈಸ್ ಆಗಿದ್ರು ಆ ಅಪ್ಪನ ಹತ್ರ. ನಂಗೆ ಏನಾದ್ರು ಇಷ್ಟ ಆಯ್ತು ಅಂತ ಅಂದ್ರೆ ನಾನು ಇಲ್ಲಿ ಸೇಲ್ ಮಾಡದ ಅಂತ ಬೈ ಮಾಡದ ಅನ್ಕೋತಿದ್ದೀನಿ. ನಾನೇ ಸೇಲ್ ಮಾಡಲಿ. ನಾವು ನೋಡೇ ಇರಲಿಲ್ಲ ಆ ಜಾಗದಲ್ಲೆಲ್ಲ ಕ್ಯಾಮ್ರಾ ಐತೆ ಅಂತ ಅಂದ್ಬಿಟ್ಟು ಇವತ್ತು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಅಲ್ಲೆಲ್ಲ ಕ್ಯಾಮ್ರಾ ಐತೆ. ನಮ್ಮ ಮಮ್ಮಿಗೂ ಪಾಪ ಯೂಸ್ ಮಾಡ್ತಾರೆ. ಅವ್ರು ನೋಡಿದ್ರೆ ಈಗ ಹತ್ರದಲ್ಲವ್ರೆ. ಅವ್ರಿಗೆ ಸ್ವಲ್ಪ ಜಾಸ್ತಿನೇ ಬೇಕು ಲೋಷನ್ಸ್ ಎಲ್ಲ. ನಿನಗೆ ಒಂದು ಸ್ವಲ್ಪ ಕೇಳು ನಿಂಗೆ ಸ್ವಲ್ಪ ಪರಿಜ್ಞಾನ ಇದೆಯಾ? ಮುಂದಲ್ ಮನೆಗೆ ಹೋಗ ಹೆಣ್ಮಗಳಿಗೆ ಅಷ್ಟೊಂದೆಲ್ಲ ಮಾಡೋದೇನಿದೆ? ನಿನ್ಗೂ ಬೇಕಾಯ್ತು ಮಮ್ಮಿ, ಕೊಡ್ತೀನಿ, ಬೇಕಾದ್ರೆ ಇಸ್ಕೊಳ್ಳಿ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಂತಂದರೆ ಸಿಟಿಗೆ ಹೋಗೋದ ಅಂತ ನಾನು ನಮ್ಮಮ್ಮ ರೆಡಿಯಾಗಿದ್ದೀವಿ. ನೋಡಿ, ಎಲ್ಲನೂ ನನ್ನ ಕೈಲಿ ಹಿಂಗೆ ಇಡಿಸ್ಬಿಟ್ಟು ನಿನ್ಸೋರೆ. ಅವ್ರು ಮಾತ್ರ ಏನು ಎತ್ಕೊಳ್ದೇನೆ. ಸೊ ನಾನಿವಾಗ ಸಿಟಿಗೆ ಹೋಗ್ಬಿಟ್ಟು ಸ್ವಲ್ಪ ಶಾಪಿಂಗ್ ಇದೆ, ಅದನ್ನ ಮಾಡಿಕೊಂಡು ನಿಮಗೆ ಮತ್ತೆ ಸಿಗ್ತೀನಿ. ಟಾಟಾ, ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಮೈ ವ್ಲಾಗ್. ಗೈಸ್, ನನ್ನ ಗಾಡಿನ ಗರುಡ ಮಾಲ್ ಹತ್ರ ಪಾರ್ಕಿಂಗ್ ಮಾಡಿಬಿಟ್ಟು, ಅಂದರೆ ಪಾರ್ಕಿಂಗ್ ಐತಲ್ಲ ಅಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಇವಾಗ ಈ ಕಡೆ ಬಂದ್ವಿ. ಸಿಟಿ ಒಳಗಡೆ ನಮ್ಮಮ್ಮ ಏನೋ ತಗೊಂಡು ಶಾಪಿಂಗಿಗೆ ಹೋಗೋಣ. ಏನು ಹೇಳಕ್ಕೆ ಬಂದೆ ಅಂತಂದರೆ ಒಂದು ವಿಷಯ ನೆನಪಾಯಿತು. ಮೈಸೂರಿಗೆ ಗಾಡೀಲಿ ಬರೋರು, ಅಂದರೆ ಟೂ ವೀಲರ್ ಬರೋರು ಹೆಲ್ಮೆಟ್ ಹಾಕೊಂಡು ಬನ್ನಿ ಗೈಸ್. ಯಾಕಂದರೆ ಎಲ್ಲ ಕಡೆ ಆಲ್ಮೋಸ್ಟ್ ಕ್ಯಾಮ್ರಾ ಇಟ್ಟಿದ್ದಾರೆ. ನಾವು ಇವತ್ತು ನೋಡಿದ್ವಿ, ನಾವು ನೋಡೇ ಇರಲಿಲ್ಲ ಆ ಜಾಗದಲ್ಲೆಲ್ಲ ಕ್ಯಾಮ್ರಾ ಐತೆ ಅಂತ ಅಂದ್ಬಿಟ್ಟು ಇವತ್ತು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಅಲ್ಲೆಲ್ಲ ಕ್ಯಾಮ್ರಾ ಐತೆ. ನಾವೇನೋ ಹೆಲ್ಮೆಟ್ ಹಾಕೊಬತ್ತೀವಿ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಹೆಲ್ಮೆಟ್ ಹಾಕೊಳ್ದೆ ಬರೋರು ಸ್ವಲ್ಪ ಹುಷಾರಾಗಿ ಬನ್ನಿ. ಮತ್ತು ಟ್ರಾಫಿಕ್ ಪೊಲೀಸು ಕೂಡ ತುಂಬ ಸ್ಟ್ರಿಕ್ಟ್ ಆಗೋರೆ, ಎಲ್ಲ ಹಿಡಿತವ್ರೆ. ಸುಮ್ಮನೆ ತಿಂದಂಗಲ್ಲ ಉಂಡಂಗಲ್ಲ, ಏನಕ್ಕೆ ಕೊಡ್ತೀರ ಅವ್ರಿಗೆ ದುಡ್ಡನ್ನ? ಅದ್ರ ಬದಲು ನೀವೇ ಸೇಫ್ಟಿಯಾಗಿ ಬಂದರೆ ನಿಮ್ಮ ಹೆಲ್ತ್ಗೂ ಒಳ್ಳೆಯದು. ಬಿಕಾಸ್ ಹೆಲ್ಮೆಟ್ ಹಾಕೊಳ್ದೆ ಬಂದರೆ ಏನಾರು ಆಕ್ಸಿಡೆಂಟ್ ಆಯಿತು ಅಂತಂದರೆ ಪ್ರಾಬ್ಲಮ್ ಆಗೋದು ಬೇಡ ಅಲ್ವಾ? ಅದಕ್ಕೋಸ್ಕರ ಗೈಸ್, ನಮ್ಮ ಅಮ್ಮನ ಜೊತೆ ಬಂದರೆ ಏನು ಬೆನಿಫಿಟ್ ಅಂತಂದರೆ, ಪಾಪ ಏನೋ ಸಾಮಾನುಗಳು ತಗೊಂಡು ಅಂದರೆ ಸ್ಪೈಸಸ್ ತಗೋತಾಯಿದ್ರು. ನಾನೇನು ಮಾಡಿದೆ ಹೇಳಿ? ಅಯ್ಯೋ, ಕಾಣಿಸ್ತೈತಾ ನೋಡಿ, ಇಷ್ಟನ್ನೆಲ್ಲ ಇಸ್ಕೊಂಡೆ ಅಂಕಲ್ ಹತ್ರ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಯಿತು. ಬ್ರೇಕ್ಫಾಸ್ಟ್ ಆದಮೇಲೆ ಇದೆಲ್ಲ ತಿನ್ಬೇಕು ತಾನೆ, ತಿನ್ನೊಂಚೂರು ದಪ್ಪ ಆಗಬೇಕಲ್ವ ಮಮ್ಮಿ ನಾನು. ಅದಕ್ಕೆ ನೋಡಿ ಇವಂಗೆ ಯೂಟಿಲೈಸು. ನಿಮಗೂ ಬೇಕಾಯ್ತು ಮಮ್ಮಿ, ಕೊಡ್ತೀನಿ, ಬೇಕಾದ್ರೆ ಇಸ್ಕೊಳ್ಳಿ. ಆದರೆ ಎಷ್ಟು ಬೆಳಗ್ಗೆ ಒಂದು 10 ಗಂಟೆಯಿಂದ ಸಂಜೆ ಒಂದು 8 ಗಂಟೆ ಬೇಡ ಅಲ್ವಾ, 5 ಗಂಟೆ ತನಕ ಮಾತ್ರ ಕೊಡ್ತೀನಿ. ಆಮೇಲೆ ಮತ್ತೆ ನನಗೆ ವಾಪಸ್ ಕೊಟ್ಬಿಡಿ ನಮ್ಮಮ್ಮನ್ನ, ಅಲ್ವಮ್ಮ? ಅಲ್ಲಿವರೆಗೂ ಎಲ್ಲ ಮಾಡ್ಬಿಟ್ಟು ಬಂದಿರ್ತಾರೆ, ಏನಿಲ್ಲ, ನನಗೆ ಮ್ಯಾನೇಜ್ ಮಾಡ್ಕೋಬೋದು. ಓನಮ್ಮ, ಈಗ ಶಾಪಿಂಗ್ ಕಡೆ ಹೋಯ್ತಾ ಇದ್ದೀವಿ, ಪಯಣ ನೋಡೋಣ. ಎಲ್ಲೆಲ್ಲೋದ್ರೂ ಹೆಂಗಸ್ರು. ಆದರೂ ಇದು ರೈನಿ ಸೀಸನ್, ವಿಂಟರ್. ಇದು ಯಾವ ಸೀಸನ್ ವಿಂಟರ್. ನಂಗೆ ಒಂದು ಡೌಟ್ ಬಂದೈತೆ, ಇದು ವಿಂಟರ್ ಸೀಸನು ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಆದರೆ ಏನಕ್ಕೆ ಇಷ್ಟೊಂದು ಬಿಸಿಲು ಹೊಡಿತೈತೆ ನಿಜ ಗೊತ್ತೈತಲ್ಲ. ನಾನು ಸಮ್ಮರ್ ಸೀಸನಲ್ಲಿ ಬಂದ್ಬಿಟ್ಟಿದ್ದೀನೋ ಏನೋ ಅಂತ ನನಗೆ ಡೌಟ್ ಬರ್ತೈತೆ. ಅಷ್ಟು ಬಿಸಿಲು ಹೊಡಿತೈತೆ ಗೈಸ್. ಇಲ್ಲ ನಾನು ಬಿಸಿಲು ನೋಡಿಲ್ವೋ, ಆಚೆ ಬಂದು ಒಂದು ಗೊತ್ತೈತಲ್ಲ. ಮಾತ್ರ ಬಿಸಿಲು ಮಾತ್ರ ರವ ಅಂತ ಹೊಡಿತೈತೆ, ತಡ್ಕೊಳಕ್ಕಾಯ್ತಾಯಿಲ್ಲ. ಆದರೂ ನಮ್ಮ ಮಮ್ಮಿ ಬಂದವ್ರೆ, ಏನೋ ತಗೊಳ್ಳೋದ ಬಾ ಗೈಸ್. ಪ್ಯಾಂಟ್ಸ್ ಏನೋ ತಗೊಂಡೆ, ಏನು ಮಾಡಿಬಿಟ್ಟಿದೆ ಅಂತಂದರೆ ಹೆಂಗೋ ಬಾರ್ಗೇನ್ ಮಾಡ್ಬಿಟ್ಟು ಬಂದೆ ಗೈಸ್. ನಮ್ಮಮ್ಮ ಒಂಚೂರು ರೈಸ್ ಆಗಿದ್ರು ಆ ಅಪ್ಪನ ಹತ್ರ. 2 ಕವರಲ್ಲಿ ಹಾಕಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. 4 ಪ್ಯಾಂಟ್ಸೂ ಒಂದೇ ಕವರಲ್ಲಿ ಹಾಕೋರೆ ಅಂತ ಎತ್ಕೊಬಂದ್ಬಿಟ್ಟಿದ್ದೀನಿ. ಪುಣ್ಯಕ್ಕೆ ವಯ್ಯ ಕರೆದ್ಬಿಟ್ಟು ವಾಪಸ್ ಕೊಟ್ಟು ನಮಗೆ ಇನ್ನೊಂದು ಪ್ಯಾಂಟ್ ಬಿಟ್ಟು ಹೋಗಿದ್ದೀರ ನೋಡಿ ಅಂದ್ಬಿಟ್ಟು. ಬಾಯ್, ಒಂಟೆ ಹೋಯ್ತು ಗೈಸ್. ಹೆಲಿಕಾಪ್ಟರ್ ತೋರ್ಸೋದ ಅಂತ ಹೋದೆ, ಅಷ್ಟು ಒಂಟೆ ಹೋಯ್ತು. ಇವಾಗ ನಮ್ಮ ಪಯಣ ಎಲ್ಲಿಗೆ ಅಂತಂದರೆ, ನಂದು ಆ್ಯಕ್ಚುಲಿ ಬಾಡಿ ಲೋಷನ್ಸ್ ಎಲ್ಲ ಖಾಲಿ ಐತೆ ಒಂದು ಸ್ವಲ್ಪ. ಬಟ್ ಮುಂದಕ್ಕೆ ಬರೋಕ್ಕಾಗದೆ ಹೋದರೆ ಯಾರಿಗೆ ಬೇಕು ಹೊಡೆದಾಡೋದೆಲ್ಲ ಯಾರು? ನಮ್ಮ ಮಮ್ಮಿಗೂ ಪಾಪ ಯೂಸ್ ಮಾಡ್ತಾರೆ. ಅವ್ರು ನೋಡಿದ್ರೆ ಈಗ ಹತ್ರದಲ್ಲವ್ರೆ. ಅವ್ರಿಗೆ ಸ್ವಲ್ಪ ಜಾಸ್ತಿನೇ ಬೇಕು ಲೋಷನ್ಸ್ ಎಲ್ಲ. ಈಗ ಹತ್ರದಲ್ಲಿದೆಯಾ, ಅದಕ್ಕೆ ನಿನಗೆ ಜಾಸ್ತಿ ಬೇಕು ಲೋಷನ್ಸ್ ಎಲ್ಲ. ಅದಕ್ಕೆ ಮುಂಚಿತವಾಗೆ ತಗೊಬಿಡೋದ ಅಂತ ಹೋಯ್ತಾ ಇದ್ದೀನಿ. ಹೌದು, ನಾನೇ ಹಾಕೊಳ್ಳೋದು. ಯಾಕಂತಂದರೆ ನಿಂಗೆ ವಯಸ್ಸಾಯಿತು, ಅದಕ್ಕೆ ನೀನು ಹಾಕೊಳ್ಳಲ್ಲ. ನಾನು ಇನ್ನೂ ವಯಸ್ಸು ಹುಡುಗಿ, ಅದಕ್ಕೆ ಹಾಕೋತೀನಿ.
ಓ ಗೈಸ್ ನಾನು ಬರೋದು ಆಲ್ಮೋಸ್ಟು ಇದೇ ಅಂಗಡಿ ಆಲಿ ಬ್ರದರ್ಸು. ನಂದು ಏನು ಸ್ಕಿನ್ ಟೋನ್ ಇದೆ ಎಲ್ಲನೂ ಅವರೇ ನೋಡ್ಬಿಟ್ಟು ಕೊಡ್ತಾರೆ ಏನು ಅಂತ, ಅದಕ್ಕೆ ನನಗೆ ಈ ಅಂಗಡಿ ಇಷ್ಟ ಇಲ್ಲಿಗೆ ಬರ್ತಿದ್ದೆ ನಾನು. ಗೈಸ್ ಪರ್ಚೇಸಿಂಗ್ ಎಲ್ಲ ಮುಗೀತು. ಇವತ್ತೇ ಅನಿಸುತ್ತೆ ಅಲ್ವಮ್ಮ ಮೋಸ್ಟ್ ಪ್ರಾಬಬ್ಲಿ ಒಂದು 1000 ರೂಪಾಯಲ್ಲಿ ಮುಗಿಸಿರೋದು. ಎಲ್ಲ ಸಲ ಬಂದಾಗೂ ಒಂದು 3,000-4,000 ಬಿಲ್ ಮಾಡಿಸ್ಬಿಟ್ಟು ತಗೊಂಡೋಯ್ತೀನಿ. ನಮ್ಮಮ್ಮ ಇಲ್ಲಿ ಸೈಲೆಂಟಾಗಿ ನಿಂತವ್ರೆ, ಪ್ರತಿ ಸತಿನೂ ಉಗಿದ್ಬಿಟ್ಟು ಕರ್ಕೊಂಡು ಹೋಯ್ತಿದ್ರು. ಇವತ್ತು ಖುಷಿಯಾಗವ್ರೆ ಅಲ್ವಮ್ಮ? ಹೇಳಮ್ಮ. ಏನೂ ಮಾಡೋಕ್ಕಾಗಲ್ಲ. ಅವ್ರದ್ದೇನು ರಿಗ್ರೆಟ್ಸ್ ಅಂತಂದರೆ ಪ್ರತಿ ಸತಿ ಸ್ಯಾಲ್ರಿ ಬಂದಾಗಲೂ ಹಿಂಗೆ ಖರ್ಚು ಮಾಡ್ತಾಳೆ ಅನ್ನೋದೇ ಒಂದಿದು. ಏನು ಮಾಡೋದ, ಇರೋ ತನಕ ಜಾಲಿ ಜಾಲಿ ಅಲ್ವಾ ಮಮ್ಮಿ? ಮೀಸ್ ಒಂದಷ್ಟು ಶೇಡ್ಸ್ಗಳನ್ನ ಟ್ರೈ ಮಾಡೋದ ಅಂತ ಅನ್ಕೋತಾ ಇದ್ದೀನಿ ಡಿಫ್ರೆಂಟಾಗಿ. ನನ್ನ ಪ್ರಕಾರ ಈ ಸೆಕೆಂಡ್ ಒಂದು ಶೇಡ್ ನನಗೆ ಸೂಟ್ ಆಗಬಹುದು ಅಂತ ಅನ್ಕೋತಾ ಇದ್ದೀನಿ. ಅದು ಇಷ್ಟ ಆಯಿತು ಆ್ಯಕ್ಚುಲಿ, ಕಲರ್ ಸೆನ್ಸ್ದು. ನೋಡ್ದೆ ಯಾವ್ದು ಫೈನಲೈಸ್ ಮಾಡ್ತೀನಿ ನೋಡಿಬಿಟ್ಟು ತೊಗೊಂಡು ಹೊರಡೋದೆ. ಅನ್ಕೊಂಡಂಗೆ ಆ ದೀಪ ಚೆನ್ನಾಗೈತಂತೆ, ಅದಕ್ಕೆ ತೋರಿಸ್ದೆ ಗೈಸ್. ಅನ್ಕೊಂಡಂಗೆ 1,000 ಒಳಗಡೆನೆ ಬಿಲ್, 1,000 ಒಳಗಡೆ ಅಲ್ಲ 1,000 ಅಷ್ಟು ಬಿಲ್ ಮಾಡಿಸ್ದೆ. ಬಟ್ ಇವತ್ತೇ ಕಮ್ಮಿ ಬಿಲ್ ಮಾಡಿಸಿದ್ದು ನಾನು ಆ್ಯಕ್ಚುಲಿ. ನೋಡಿ ಎಲ್ಲ ಲೋಷನ್ಸ್ ಆಳು ಮುಳು, ಅದೇ ಆಳು ಮುಳು ಏನಿಲ್ಲ, ಬರೀ ಲೋಷನ್ಸ್ಗಳು ತಗೊಂಡೆ, ಅದು ಬಿಟ್ಟರೆ ಬೇರೆ ಏನೂ ತಗೊಂಡಿಲ್ಲ ಅಲ್ವಮ್ಮ? ಲೋಷನ್ಸು ಮತ್ತು ಲಿಪ್ಸ್ಟಿಕ್ ಒಂದೇ ಒಂದು. ಇನ್ನೇನು ಕಾಜಲ್ ನಂದಲ್ಲ ಗೈಸ್, ನಮ್ಮಮ್ಮಂದು. ಎಷ್ಟೇ ಚೆನ್ನಾಗಿರೋದು ತಗೊಟ್ರು ನಮ್ಮಮ್ಮಂಗೆ ಅವರೇ ತಗೋಬೇಕು ಹಾಗೆ. ಇಲ್ಲೇನೋ ಅರಿಶಿನ ಕುಂಕುಮ ತಗೊಳ್ಳೋದ ಅಂತ ಬಂದವ್ರೆ. ಮನೆಗೆ ಬಟ್ ಅದು ಅರಿಶಿನ ಕಲರ್ ಬರುತ್ತೋ ಅಲ್ವಾ ನೋಡ್ಕೋ ಗೈಸ್. ಮನೆಗೆ ಅರಿಶಿನ ಕುಂಕುಮ ತಗೋತವ್ರೆ. ಬಂದು ಕೊಟ್ಟು ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದ್ದೆ ಗೈಸ್, ಈ ಕೋನ್ಗಳನ್ನೆಲ್ಲ ಹಿಂಗೆ ಮಾಡ್ತಾರೆ ಅಂತಂದರೆ ಯೂಸ್ಡು ಸಾಮಂತಿಗೆ ಹೂವು ಚೆಂಡು ಹೂವಿಂದ ಮಾಡೋದಂತೆ ಇದನ್ನು. ಯಾವುದೋ ಒಂದು ರೀಲ್ಸಲ್ಲಿ ನೋಡಿದ್ದೆ ನಾನು ಆ್ಯಕ್ಚುಲಿ. ಹಾಂ, ಫ್ಲೇವರ್ಸ್. ಏನು ಹೇಳಿದ್ರು ನಮ್ಮಮ್ಮ ತಗೊಳ್ಳಲ್ಲ. ಸುಮ್ಮನೆ ಕಣ ಹೇಳ್ಬಿಟ್ಟು ನಿನ್ನ ಬಾಯಿ ಇಸ್ಕತ್ಯಾ ಬಿಡು ಗೈಸ್. ಆ್ಯಕ್ಚುಲಿ ಜುವೆಲ್ಸ್ನ ಬೈ ಮಾಡೋದ ಅಂತ ಅನ್ಕೋತಾ ಇದ್ದೆ, ಬಟ್ ಇಲ್ಲಿದೆ. ನನಗೆ ಏನಾದರೂ ಇಷ್ಟ ಆಯಿತು ಅಂತ ಅಂದರೆ ನಾನು ಇಲ್ಲಿ ಸೇಲ್ ಮಾಡೋದ ಅಂತ ಬೈ ಮಾಡೋದ ಅನ್ಕೋತಿದ್ದೀನಿ. ನಾನು ಯಾಕೆ ಸೇಲ್ ಮಾಡಲಿ? ಇದು ಚೆನ್ನಾಗಿದೆ ಬಟ್ ಕಲರ್ ಫೇಡ್ ಆಗೋಗೈತೆ. ಬಟ್ ನೋಡೋದ ಯಾವ್ದಾದ್ರು ಇಷ್ಟ ಆಯಿತು ಅಂತಂದರೆ ನಮ್ಮಮ್ಮಂಗೆ ಗೊತ್ತಾದರೆ ಮೊಕ್ಕುಗಿತಾರೆ ಮನೇಲಿರೋದನ್ನೇ ಹಾಕು ಅಂತ. ಇಷ್ಟ ಆಯಿತು ಅಂದರೆ ನೋಡೋದ ಕನ್ವಿನ್ಸ್ ಮಾಡ್ಬಿಟ್ಟು ತಗೊಳ್ಳೋದಕ್ಕೆ. ಆ್ಯಕ್ಚುಲಿ ಇದು ಚೆನ್ನಾಗೈತೆ, ಇಷ್ಟ ಆಯ್ತು. ಈ ಡ್ರೆಸ್ ಚೆನ್ನಾಗಿ ಕಾಣಿಸೋಲ್ಲ, ಟ್ರೆಡಿಷ್ನಲ್ ವೇರಿಗೆ ಇದಕ್ಕೆ ಚೆನ್ನಾಗಿ ಅಲ್ವಾ? ಇದಕ್ಕೆ ಮ್ಯಾಚ್ ಆಗ ಇಯರಿಂಗ್ಸ್ ಇಲ್ವಾ ಸರ್? ಇಯರಿಂಗ್ಸು ಇದೆ, ವಿತ್ ಇಯರಿಂಗ್ಸು. ಬಟ್ ಇನ್ನೊಂಚೂರು ಇಷ್ಟಿದೆ ಬರಬೇಕಿತ್ತು ಅಲ್ವಮ್ಮ? ಮೇಲೆ ತಿನ್ನ ಇದಿಷ್ಟೇ ಆಗೋದಿಲ್ಲ, ಇಷ್ಟಿದ್ರೆ ಚೆನ್ನಾಗಿದೆ. ಇದು ಹೆಂಗೆ ಕಾಣಿಸ್ತಿರುತ್ತೆ ನೀವೇ ನೋಡ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಸುಮ್ಮನೆ ತಗೊಳ್ಳೋದ ಅಂತ ಮಾಡ್ತಾ ಇದ್ದೀನಿ. ಗೋಲ್ಡ್ ಇವಾಗ ಬಿಚ್ಚೋಕ್ಕಾಗಲ್ಲ, ಗೋಲ್ಡ್ ಹಾಕಿರೋದ್ರಿಂದ ಬಿಚ್ಬಿಟ್ಟು ಮಾಡೋದಕ್ಕಾಗಲ್ಲ. ಸುಮ್ಮನೆ ಹಿಡ್ಕೊಳ್ಬೇಕಾದ್ರೆ ತೋರಿಸ್ತೀನಿ ಈಗ. ಮೂಲೆನೇ ಕಾಣಿಸ್ತಿಲ್ಲ ಹೇಳು, ಕೈ ಇಲ್ಲ ಸ್ವಲ್ಪ ಚೆನ್ನಾಗೈತೆ. ಸರಿ ಇದೆಯಾ? ತಗೋಬೋದಾಗ ಎಷ್ಟು ನಮ್ಮ ಮಕ್ಕ ಸರ್ ನಾವೇ ತುಂಬಾ ಗೈಸ್ ನೋಡಿ ಇಷ್ಟನ್ನ ತಗೊಂಡಿದ್ದೀನಿ. ಪಾಪ ನಮಗೆ ಎಷ್ಟು ಇಷ್ಟಪಡ್ತೀವೋ ಅಷ್ಟು ರೇಟಲ್ಲಿ ಇವ್ರು ಹಾಕೊಟ್ಟವ್ರೆ. ಥ್ಯಾಂಕ್ ಯು ಸೋ ಮಚ್. ನೀವೇನಾದರೂ ತಗೊಳ್ಳೋದಿದ್ರೆ ಇವ್ರ ಅಂಗಡಿಗೆ ಬನ್ನಿ. ನಿಮ್ಮ ಶಾಪ್ ನೇಮು ಶ್ರೀ ಚೌಡೇಶ್ವರಿ ಬ್ಯಾಂಗಲ್ಸ್ ಅಂತ. ಆ್ಯಕ್ಚುಲಿ ನನಗೆ ಸಯಾಜಿರಾವ್ ರೋಡಲ್ಲಿದೆ. ಚೆನ್ನಾಗಿದೆ ಗೈಸ್ ಎಲ್ಲ ಜುವೆಲ್ಸ್. ನನಗೆ ಆಲ್ಮೋಸ್ಟ್ ಇದೇ ಫಸ್ಟ್ ಟೈಮ್ ಬಂದಿದ್ದು ಈ ಅಂಗಡಿಗೆ. ಬಟ್ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ. ಒನ್ಸ್ ನೀವು ಬಂದು ಟ್ರೈ ಮಾಡಿ ಗೈಸ್. ಇಲ್ಲಿ ಮದುವೆ ಏನಾದ್ರು ಇತ್ತು ಅಂತಂದರೆ ರೆಂಟಿಗೂ ಸಿಗುತ್ತೆ, ಸೇಲ್ಗೂ ಕೂಡ ಇದೆ ಅಲ್ವಾ? ರೆಂಟು ಇದೆ ಆ್ಯಂಡ್ ಸೇಲು ಇದೆ. ಇದೆಲ್ಲ ರೆಂಟಿದಂತೆ, ಇದೆಲ್ಲ ರೆಂಟು. ಈ ಕಡೆಯಿಂದೆಲ್ಲ ಸೇಲ್ ಇದೆ ನೋಡಿ, ಇಲ್ಲೆಲ್ಲ ಇದೆ. ನಿಮಗೆ ಕಲೆಕ್ಷನ್ ಜಾಸ್ತಿ ಐತೆ, ಬಂದು ತಗೊಂಡೋಗಿ. ಫ್ರೀಯಾಗಿ ಪ್ರಮೋಷನ್ ಮಾಡಿಸ್ಕೊತವ್ರೆ.
ಪಾಪ ರೇಟ್ ನಮ್ಗೆ ಹೆಚ್ಚು ಕಮ್ಮಿ ಮಾಡಿಕೊಟ್ರು ಅಂತ ಫ್ರೀಯಾಗಿ ಪ್ರಮೋಷನ್ ಮಾಡಿಕೊಡ್ತಾ ಇದ್ದೀನಿ ನಾನು. ಥ್ಯಾಂಕ್ ಯು ಗೈಸ್. ಈ ಬಿಸಿಲಿಗೆ ನಿಜ ನನ್ಗೆ ಆಯ್ತಲ್ಲ, ಅದಕ್ಕೆ ಶುಗರ್ ಕೇನ್ ಜ್ಯೂಸ್ ಕುಡಿಯಮ್ಮ ಅಂತ ಬಂದಿದ್ದೀನಿ. ನೀವು ಕುಡಿದ್ಬಿಡಿ, ಕುಡಿಯಮ್ಮ ನೀನು. ಗೈಸ್ ಕಬ್ಬಿನ ಜ್ಯೂಸ್ ಏನೋ ಕುಡಿದ್ವಿ, ಆದರೆ ಎಕ್ಸ್ಟ್ರಾ ನಾನು ಪೇ ಮಾಡಿದೆ. ಸೊ ಆ ಹುಡುಗ ನನಗೆ ಜಸ್ಟ್ ಚೇಂಜ್ 20 ರೂಪೀಸ್ ಕೊಡಬೇಕಿತ್ತು, ಅದ್ರಲ್ಲಿ ನನಗೆ 40 ರೂಪೀಸ್ ಕೊಡ್ತವನೆ. ಈ ಥರ ಇದ್ದರೆ ಬಿಸ್ನೆಸ್ಸಲ್ಲಿ ಲಾಸ್ ಆಗಿಬಿಡುತ್ತೆ ಅಲ್ವಾ ಮಮ್ಮಿ? ವಾಪಸ್ ಕೊಟ್ಟಿದ್ದೀವಿ ಗೈಸ್, ನಾವು ನಿಯತ್ತಾಗಿದ್ದೀವಿ. ವಾಪಸ್ ಕೊಟ್ವಿ ನಾವು. 20 ರೂಪಾಯಿ ಜಾಸ್ತಿ ಕೊಟ್ಟಿದ್ಯಾ ಅಂತಂದ್ಬಿಟ್ಟು ವಾಪಸ್ ಕೊಟ್ಬಿಟ್ಟು ಶಿಸ್ತಾಗಿ ಮನೆ ಕಡೆ ಮುಖ ಮಾಡ್ಕೊ ಹೋಗ್ತಾ ಇದ್ದೀವಿ. ಏನೇನು ತಗೊಂಡು ನೋಡಿ ಇಷ್ಟು ಅಷ್ಟೇನು ನೋಡೋಕ್ಕಿಲ್ಲ, ಬಟ್ ನೋಡೋಂಗಿದ್ರೆ ನೋಡು ಆಯಿತು. ಹಿಂಗೂ ಟೈಮ್ ಇಲ್ಲ ಬೇರೆ. ಅಂದರೂ ನೋಡಿ ಗೈಸ್, ನೋಡೋಲ್ಲ ಅಂತ ಅಂದ್ಬಿಟ್ಟು ಹೋಗೋದು ನೋಡೋಕ್ಕೆ. ಅಯ್ಯೋ ನಮ್ಮ ಅಮ್ಮನ ಕಡ್ಕೊಂಡು ನೋಡೋಲ್ಲ ಅಂತ್ಯ ಮತ್ತ್ಯಾಕೆ ಹೋಗಿದ್ಯಾ ಅಲ್ಲಿ ನೋಡೋಕ್ಕೆ? ಹೇಳು, ಈ ಉತ್ತರ ಕೊಡು. ವಿಡಿಯೋದಾಗ ಎಲ್ಲ ರೆಕಾರ್ಡ್ ಆಗೈತೆ, ಹೇಳು ಉತ್ತರ ಕೊಡು. ಚೆನ್ನಾಗಿ ಕಾಣಿಸಿದ್ಮೇಲೆ ತಗೊಬಿಡ್ಬೇಕು, ವಾಪಸ್ ಅಂತೂ ಬರಬಾರ್ದು. ಆಯಿತು, ನಾನೇ ಕೊಡ್ತೀನಿ ಬಾ. ಹೋಗೋದಾ? ಕೊಡ್ತೀನಿ ಬಾ. ಮತ್ತೆ ತಗೊಳಕ್ಕೆ ಇಂಟ್ರೆಸ್ಟ್ ಇಲ್ಲ ಗೈಸ್, ಈಗ ಟೈಮ್ ಇಲ್ಲ. ಕಮ್ಮಿ ಕಾಸು ಅಂತ ಹೇಳ್ಬಿಟ್ಟು ಇರೋ ಬರೋ ಕಾಸೆಲ್ಲ ಖರ್ಚು ಮಾಡ್ಕೊಂಡು ಕಮ್ಮಿ ಕಾಸು ಎಲ್ಲ ತೋರ್ಸು. ಕಣ್ಣಲ್ಲಿ ನೀರೇ ಕಾಣಿಸ್ತಾ ಇಲ್ಲ. ಗಾಡಿ ಎಲ್ಲ ಹತ್ರದಿಂದ ತೋರ್ಸಿದ್ವಿ ಅಂತ ಅಂದ್ಬಿಟ್ಟು ಎದ್ರುಕೋಬೇಡಿ ಗೈಸ್. ಹೆಂಗಿತ್ಲಮ್ಮ ನನ್ನ ಗಾಡಿನ ಇವರು ಈ ಥರ ಪಾರ್ಕ್ ಮಾಡಿದ್ರೆ? ನನ್ನ ಗಾಡಿ ಹತ್ರಕ್ಕೆ ಬರ್ತಿದ್ದೀನಿ ಗೈಸ್. ಪಾರ್ಕಿಂಗಿಂದ ಎತ್ಕೊಂಡು ಮನೆ ಕಡೆ ಪಯಣ ಸಾಗ್ಸದ. ಏನಾದರೂ ರೀಲ್ಸ್ ಮಾಡ್ತು ಅಂತಂದರೆ ಮಾಡ್ತೀನಿ ವೀಡಿಯೋಸ್ಗಳನ್ನ, ಅಲ್ಲೂ ಕೂಡ ಒಂದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ಹಾಕ್ತೀನಿ. ಇಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಸೇಫರ್ ಸೈಡಿಗೆ ಇಲ್ಲೇ ವ್ಲಾಗ್ನ ಎಂಡ್ ಮಾಡ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. ಇವತ್ತಿನ ದಿನ ಕಂಪ್ಲೀಟ್ ಶಾಪಿಂಗ್ದೇ ಆಗಿತ್ತು. ಆಫ್ಟರ್ ಲಾಂಗ್ ಟೈಮ್ ಶಾಪಿಂಗ್ ಹೋಗಿರೋದು. ಕೀಪ್ ಸಪೋರ್ಟಿಂಗ್, ಹ್ಯಾವ್ ಅ ನೈಸ್. ಎಲ್ಲ ಮಂತಲ್ಲೂ ಹೋಯ್ತಿರ್ತಾಳೆ ಶಾಪಿಂಗ್ಗೆ. ಇಲ್ಲ ಇಲ್ಲ ಅಂತ ಸುಳ್ಳು ಹೇಳ್ತಾಳೆ. ಸ್ಯಾಲ್ರಿ ಬರೋದೇ ತಡ, ಒಂದು 5,000 ರೂಪಾಯಿ ಶಾಪಿಂಗ್ ಮಾಡ್ತಾಳೆ. ಇದಂತೂ ಪಕ್ಕಾ ನಿಜ. ಇರೋದು ಯಾಕೆ ಇರೋವರೆಗೂ ಮಾಡೋದ? ನಿನ್ನ ಹತ್ರನೇ ಕೀ ಇರೋದು ಗೈಸ್. ಏನು ಅಂತಂದರೆ ನಮ್ಮಮ್ಮ ಇವತ್ತು ಏನೇನು ಕೇಳಿದ್ರೋ ಅದನ್ನೆಲ್ಲನೂ ನನಗೆ ಕೊಡ್ಸೋರೆ ಅಂತ ನಮ್ಮಮ್ಮ ವಿಕ್ಕಿ ಅಣ್ಣಂಗೆ ಹೇಳಿದೆ. ಅದಕ್ಕೋಸ್ಕರ ಅವನು ಇರು ಮಾಡ್ತೀನಿ ಅವ್ರಿಗೆ ಫೋನ್ ಮಾಡಿಬಿಟ್ಟು ಅಂತ ಅಂದ್ಬಿಟ್ಟು ಫೋನ್ ಮಾಡ್ತವನೆ. ಮಾಡಲಿ. ನಮ್ಮ ಯಶವಂತ ಅಣ್ಣನೋ ಬಂದವನೆ. ಇವನು ಬಂದ ಮಾಡಲ್ವಂತೆ. ಮಾಡಲ್ಲ, ಮಾಡಬೇಡ ಬಿಡು. ನಾನು ನಮ್ಮಮ್ಮ ಮಾತಾಡೋದು ಸೀಕ್ರೆಟ್ ಇರುತ್ತೆ, ಅದನ್ನ ಇವಳು ಲಾಗಲ್ಲಿ ಹಾಕ್ಬಿಟ್ಟು ತನ್ನ ತಾಯಿ ಮಗನ ಇದನ್ನ ಒಂದು ಸೀಕ್ರೆಟ್ ಕಾನ್ವರ್ಸೇಷನ್ನ ಈ ಲಾಗಲ್ಲಿ ಹಾಕ್ಬೇಕು ಅಂತ ಏನಿಲ್ಲ. ಅಯ್ಯೋ ರಾಮ, ಇಂಥ ಡ್ರಾಮಾ ಅಪ್ಪ ಸಕ್ಕದಾಗಿ ಆಕ್ಟಿಂಗ್ ಮಾಡ್ತೀಯ, ಸಕ್ಕದಾಗಿ ಆಕ್ಟಿಂಗ್ ಮಾಡ್ತೀಯ. ನಮ್ಮ ಡಾರ್ಲಿಂಗು ಸ್ವಲ್ಪ ಕುಡ್ದಿದ್ದಾನೆ. ಹೌದು, ನೀನೇ ಕೊಡ್ತಿದ್ದಂತೆ. ಕುಡ್ಕ ಕುಡ್ಕೊಂಡು ಬಂದಿದ್ದಾನೆ ಅವನು. ನಾನು ಕುಡ್ಕ ಆದ್ರೆ ಕುಡ್ಕೊಂಡು ಅಪ್ಪ ಇವನು. ಇವನ್ ಯಾವಾಗ ಶಿವರಾಜ ದೊಡ್ಡಪ್ಪ ಇದ್ದ? ಕುಡ್ಕನ್ಗೆ ಅಪ್ಪ ಅಂತ ಹೇಳಿದ್ದು. ಅವನೇನ್ ಹೇಳಿದ್ದು? ಕುಡ್ಕನ್ ಅಪ್ಪ ಅಲ್ಲ, ಕುಡ್ಕನ್ ಅಪ್ಪ ಅಂತಂದ್ರೆ ನಾನ್ ಕುಡ್ಕ ಆದ್ರೆ ಇವನ್ ಎಷ್ಟೇ ನಮ್ ದೊಡ್ಡಪ್ಪನ ತರ ಬರಲ್ಲ. ಚಿಕ್ಕಪ್ಪನ ತರ ನೀನು ಬರಲ್ಲ. ಏನ್ ಮಾಡಕ್? ನಮ್ ಚಿಕ್ಕಪ್ಪನ ಅಷ್ಟು ನಿನ್ ಕೈಲಿ ಆಗಲ್ಲ ಕಣಯ್ಯ. ನಮ್ ಚಿಕ್ಕಪ್ಪನ ವಯಸ್ಸು ನಿನಗೆ ಆಗ್ಬಿಟ್ರೆ ಗಡ್ಡಿ ಎಲ್ಲ ನಿನ್ನ ಚೊಂಬಲ್ಲಿ ನೀನೇ ನೀರ್ ಕುಡಿಯಕ್ಕಾಗಲ್ಲ. ನಮ್ ದೊಡ್ಡಪ್ಪನ ವಯಸ್ಸಾದ್ರೆ ನಿನ್ ಚೊಂಬಲ್ ನೀನೇ ತೊಳ್ಕೊಳಕ್ಕಾಗಲ್ಲ. ಅದಾಗತ್ತೆ ಬಿಡು, ಗಣ್ಣಿರ್ತದೆ ನಮ್ಮ ಹತ್ರ, ಚೊಂಬಲ್ಲ. ಅವಾಗ ಜನರೇಷನ್ ಚೇಂಜ್ ಆಗಿರುತ್ತೆ. 60 ಗೈಸ್ ವಿಡಿಯೋಸ್ ಮಾಡಕ್ ಬಂದಿದೀವಿ ನಾವು. ಇವಾಗ ವಿಡಿಯೋಸ್ ಮಾಡ್ತೀವಿ. ಇವ್ರೆ ಬಿಟ್ರೆ ಹಂಗೆ ಮಾತಾಡ್ತಾನೆ ಇರ್ತಾರೆ. ಸವಾಸ ಮಾಡಿದ್ರೆ ಏನೂ ಆಗಲ್ಲ. ಹೋಗು, ಕೆಲ್ಸಕ್ಕೆ ಹೋಗ್ಬೇಕಂದಲ್ಲ, ಹೋಗಲ್ವಾ? ಹೋಗ್ಬೇಕು. ಗೈಸ್ ನಮ್ಮ ಮಮ್ಮಿಗೆ ಫೋನ್ ಮಾಡ್ತವನೆ ನೋಡಿ. ಮಾಮ್, ನಾನು ನಿನ್ನ ಹತ್ರ ಒಂದು ಸೀರಿಯಸ್ ಡಿಸ್ಕಷನ್ ಮಾತಾಡ್ತೀನಿ ಈಗ. ಬಾಯ್ ಅಲ್ಲ, ಆಕ್ಚುಲಿ ಏನಂತಂದ್ರೆ ನೀನು ಈಗ ಒಂದು ಉತ್ತರ ಕೊಡು. ಬೆಳಗ್ಗೆಯಿಂದ ವೀಕ್ಷಿತಂಗೆ ಕರ್ಕೊಂಡು ಹೋಗ್ಬಿಟ್ಟು ಅದು ಇದು ತಕೊಟ್ಟಿದ್ಯಂತೆಲ್ಲ ಕೇಳಿದ್ನಲ್ಲ, ನಿನಗೆ ಒಂದ್ ಸ್ವಲ್ಪ ಕೇಳು.
ನಿಂಗೆ ಸ್ವಲ್ಪ ಪರಿಜ್ಞಾನ ಇದೆಯಾ? ಮುಂದಿನ ಮನೆಗೆ ಹೋಗ ಹೆಣ್ಮಗಳಿಗೆ ಅಷ್ಟೊಂದೆಲ್ಲ ಮಾಡೋದೇನಿದೆ? ನೋ ಮಾಮ್, ಅವಳು ನಿನ್ಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾಳೆ. ಅವಳದು ಏನೈತೆ ಅದೆಲ್ಲ ಅವಳದು. ಸುಳ್ಳು ಆಡ್ಬೇಕು. ನಂದೇನೈತೆ ಅದು ನಂದು. ಎಲ್ಲ ಖರ್ಚು ನಾನೇ ಮಾಡ್ಬಿಟ್ಟು ಪುಟ್ಟಿ ಕೇಳಿದ್ರೆ ನನಗೆ ಎಕ್ಕಡದಲ್ಲಿ ಹೊಡಿತಾರೆ. ಅದು ಮಾಮ್ ಏನಂತಂದ್ರೆ ನಾನು ಅದೇ ಅನ್ಕೊಂಡೆ. ಏಕೆ ಅಂತಂದ್ರೆ ನೀನು ಯೋಚನೆ ಮಾಡ್ಬೇಕಣಪ್ಪ, ಮುಂದೆ ನೆಕ್ಸ್ಟ್ ಅವಳು ಮದುವೆ ಆಗೋದ್ರೆ ಅವಳ ಮೇಲೆ ಇನ್ವೆಸ್ಟ್ ಮಾಡೋದು ತಪ್ಪು. ನಾವು ಮದ್ವೆ ಮಾಡೋ ಪ್ರಶ್ನೆ ಎಲ್ಲ ಅದ್ ಬಿಡು. ಅದೇನ್ ಬಿಡ್ತೀವಿ ಮಾಮ್? ಈಗ 4,00,000 ಚಿಲ್ಲರೆ ಖರ್ಚಾಯ್ತು ಬಂದು ಟೋಟಲ್ ಹಾಕದೆ. ಅವಳ ಖರ್ಚು ನಂದೇನೈತೆ ನನ್ ಖರ್ಚು. ಅದು ಓಕೆ ಥ್ಯಾಂಕ್ ಮಾ, ನೀನ್ ಬಾಳ ಮೋಸ ಮಾಡಿದ್ಯಾ ಕಣಮ್ಮ ನನ್ಗೆ. ಅಲ್ಲಿ ನೋಡಿದ್ರೆ ದೊಡ್ಡದಾಗ ನಾನೇ ಬಿಡು ಆಯ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಹಿಂಗೆ ಮಾಡಿರೋದು. ನಾನು ಮಾಮ್ ಪ್ರ್ಯಾಂಕ್ ಮಾಡ್ತೀವಿ ಆ ಥರ. ನಾನು ಕೇಳು ಬಿಲ್ಡಪ್ ಬೇರೆ ಕೊಟ್ಕೊಂಡೆ ಇವನ್ ಹತ್ರ ಬಂದ್ಬಿಟ್ಟು ಏನೋ ಅಲ್ಲೋ ಮಮ್ಮಿ ಇವತ್ತು ನಾನು ಏನ್ ಕೇಳಿದ್ರು ಇಲ್ಲ ಅಂತ ಹೇಳ್ದೇನೆ ಕೊಡ್ಸೋಳೆ ಕಣೋ. ಇಷ್ಟ ದಿನ ಆದ್ರೆ ಬೈತೈತು ಮಮ್ಮಿ, ಇವತ್ತೇನು ಬೈದೇನೆ ಕೊಟ್ಟೈತೆ ಅಂತ ನಾನು ಫುಲ್ ಖುಷಿಯಾಗಿ ಇವನಿಗೆ ಹೊಟ್ಟೆ ಉರ್ಸಿದ್ದೆ ಕಣಮ್ಮ. ನೀನ್ ನೋಡಿದ್ರೆ ಹಿಂಗೆ ಹೇಳ್ಬಿಟ್ಟಲ್ಲ. ಇರೋದ್ ಮಾತಾಡಕ್ಕೆ ಮಮ್ಮಿ ಏನು ಅಂಜಿಕೆ ಯಾಕೆ ಹೇಳು? ಹೌದು ಮಾಮ್, ನೀನು ಓಕೆ ಯು ಆರ್ ಶಟ್ ಅಪ್ ಅಂಡ್ ಪ್ಲೀಸ್ ಕಟ್ ದ ಕಾಲ್, ವಿ ಆರ್ ಗೋಯಿಂಗ್ ಟು ಡೂ ದ ವಿಡಿಯೋ. ಯಾಕಂದ್ರೆ ನನಗೂ ವಯಸ್ಸಾಯ್ತು, ನಾನು ಸ್ವಲ್ಪ ಸೇವಿಂಗ್ಸ್ ಮಾಡ್ಕೋಬೇಕಲ್ಲಪ್ಪ. ಯಾಕಂದ್ರೆ ಮುಂದೆ ನಿನ್ ಮಕ್ಳು ನಿನ್ಗೆ ಆಯ್ತವ? ಆಗಲ್ಲ. ದುಡ್ಡು ಕೊಡೋಲ್ಲ, ಮುಂದೆ ಕಾಯ್ತಾನೆ ಅಂತ ಯಾವ ಗ್ಯಾರಂಟಿ? ಸರಿ ಮಾಮ್, ಆಯ್ತು, ಥ್ಯಾಂಕ್ ಯು ಸೋ ಮಚ್, ಬಾಯ್. ಅವನೇ ಕೆಡ್ಡ ತೊಡ್ಕೊಂಡಂಗ ಆಯ್ತು ಇದು. ಓಕೆ ಬಾಯ್ ಮಾಮ್, ನಾವು ವಿಡಿಯೋ ಮಾಡ್ಕೊತೀವಿ. ಬಾಯ್. ಆಫ್ ಮಾಡೋ. ಗೈಸ್, ಇಷ್ಟೇ ಇವತ್ತಿಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಟಾಟಾ, ಬಾಯ್ ಬಾಯ್. ಇಲ್ಲಿಗೆ ಎಂಡ್ ಮಾಡ್ತಾ ಇಲ್ಲ, ಇನ್ನು ತುಂಬಾ ಇದೆ. ಇವನೇನು ನನ್ನ ಚಾನಲ್ಗೆ ಬರ್ತಿದ್ದ. ಟಾಟಾ ಟಾಟಾ, ಬಾಯ್ ಬಾಯ್. ಹ್ಯಾವ್ ಅ ನೈಸ್ ಡೇ. ಸಂಡೇ ಎಂಜಾಯ್ ಮಾಡಿ. ಬಾಯ್ ಬಾಯ್.